ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ತರಕಾರಿ ಹುಳಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಬಾಣಲೆಗೆ ಒಂದು ಅರ್ಧ ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಒಂದು 6ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೇನೆ. ಬ್ಯಾಡಗಿ ಮೆಣಸಿನ್ಕಾಯಿ ಭಾಳ ಖಾರ ಇರುವುದಿಲ್ಲ ಅಂತ ಒಂದು 8 ಬ್ಯಾಡಗಿ ಮೆಣಸಿನ್ಕಾಯನ್ನು ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಮಳೆಗಾಲ ಆಗಿರೋದರಿಂದ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ತಂಪಾಗಿರುತ್ತೆ ಅಂತ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಒಂದು 2 ಸೆಕೆಂಡಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ, ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ. ಆದರೆ ಇದು ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆಯಲ್ಲಿ ಫ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆದಮೇಲೆ ಒಂದು 2 ಚಮಚದಷ್ಟು ಅವಿಜ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದನ್ನು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬಣ್ಣ ಚೇಂಜ್ ಆಗೋವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಒಂದು ಸಣ್ಣ ಪೀಸು ಒಣ ಕೊಬ್ಬರಿನೂ ಇದರ ಜೊತೆಗೆ ಹಾಕ್ಕೊತೇನೆ ಫ್ರೆಂಡ್ಸ್. ಅದನ್ನೇನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಹಾಗೇ ಹಾಕಿ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಈ ಒಣ ಕೊಬ್ಬರಿಯನ್ನು ಹಾಕಿ ಒಂದು ಸಲ ಈ ತಣ್ಣಗಾಗೋದಕ್ಕೆ ಬಿಡೋಣ ಫ್ರೆಂಡ್ಸ್. ಇಲ್ಲಿ ಒಂದು ಬಾಣಲೆಗೆ ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಜೊತೆಗೆ ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಇಂಗನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನೀವು ತರಕಾರಿ ಹುಳಿ ಮಾಡೋದಕ್ಕೆ ಯಾವುದೇ ರೀತಿಯ ತರಕಾರಿಯನ್ನು ಬೇಕಂದರೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಅದು ಉದ್ದುದ್ದ ಬರುವಂಥ ಬದನೆಕಾಯಿ ಮತ್ತು 2 ನುಗ್ಗೆಕಾಯಿನ ಹಾಕ್ಕೊಂಡು ಈ ತರಕಾರಿ ಹುಳಿನ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇದರ ಬದಲಿಗೆ ನೀವು ಸೌತೆಕಾಯಿ ಇರ್ಬೋದು ಅಥವಾ ಬೂದು ಕುಂಬಳಕಾಯಿ ಯಾವುದನ್ನು ಬೇಕು ತರಕಾರಿಯನ್ನು ಬೇಕಂದರೆ ಹಾಕ್ಕೋಬೋದು ಫ್ರೆಂಡ್ಸ್. ಈಗ ಆವಾಗಲೇ ಒಂದು ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಯೋದಕ್ಕೆ ಬಿಟ್ಟಿದ್ದೇನೆ ಫ್ರೆಂಡ್ಸ್. ಅದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊತೇನೆ ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ಕೊಂಡ್ಮೇಲೆ ಈ ತರಕಾರಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು 3ರಿಂದ 5 ನಿಮಿಷ ಈ ತರಕಾರಿಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಬದನೆಕಾಯಿ ಬೇಗನೆ ಮೆತ್ತಗಾಗ್ಬಿಡುತ್ತೆ, ಆದರೆ ನುಗ್ಗೆಕಾಯಿ ಸ್ವಲ್ಪ ಬೇಯೋದು ಲೇಟ್ ಆಗ್ಬೋದು. ಅದಕ್ಕೋಸ್ಕರ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. 5 ನಿಮಿಷ ಆದಮೇಲೆ ನಾನು ನಿಮಗೆ ಮುಚ್ಚಳ ತೆಗೆದು ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಒಂದು 1/4 ಕಪ್ಪಷ್ಟು ಇಲ್ಲಿ ತೊಗರಿಬೇಳೆನ ನಾನೊಂದು 6 ಸಿಟಿ ಬರುವವರೆಗೆ ಕೂಗಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ತೊಗರಿಬೇಳೆ ಕಾಣಬಾರ್ದು, ಅಷ್ಟು ಮೆತ್ತಗಾಗೋವರೆಗೆ ಬೇಯಿಸ್ಕೊಂಡು ಈಗ ಅದನ್ನು ಸೇರಿಸ್ಕೊಂಡಿದ್ದೇನೆ. ಜೊತೆಗೆ ನಾನು ಹುರಿದಿಟ್ಟಿರುವಂಥ ಈ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಅದರ ಪೌಡ್ರನ್ನು ನೀರನ್ನು ಹಾಕದೇನೆ ಡ್ರೈ ಆಗಿ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಈಗ ಇಲ್ಲಿ ಸೇರಿಸ್ಕೊತೇನೆ ಫ್ರೆಂಡ್ಸ್. ತರಕಾರಿ ಹುಳಿನ ಯಾವತ್ತು ಭಾಳ ನೀರು ಮಾಡ್ಕೋಬಾರ್ದು, ಅದೊಂದು ಸ್ವಲ್ಪ ಗ್ರೇವಿ ಗಟ್ಟಿಯಾಗೇ ಇರಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಭಾಳ ನೀರನ್ನೇನಿಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಈ ಪೌಡ್ರ್ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ಆ ಪೌಡ್ರ್ ಈ ಸಾರು ಜೊತೆ ಚೆನ್ನಾಗಿ ಕುದಿಬೇಕು. ಜೊತೆಗೆ ಇಲ್ಲಿ ಹುಳಿ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ ಒಂದು ಸಣ್ಣ ಪೀಸ್ ಬೆಲ್ಲವನ್ನು ಕೂಡ ನಾನೀಗ ಸೇರಿಸ್ಕೊತೇನೆ ಫ್ರೆಂಡ್ಸ್. ಭಾಳ ಬೆಲ್ಲ ಬೇಡ, ನೀವು ಸ್ವಲ್ಪ ಸ್ವೀಟ್ನೆಸ್ ಇಷ್ಟಪಡೋದಿದ್ರೆ ಬೆಲ್ಲ ಹಾಕ್ಕೋಬೋದು, ಆದರೆ ಇಷ್ಟು ಬೆಲ್ಲವನ್ನು ಹಾಕ್ಕೋಬೇಕು, ಯಾಕಂದರೆ ನಾವು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ವಿ, ಅದೊಂದು ಸ್ವಲ್ಪ ಹುಳಿ ಅಡ್ಜಸ್ಟ್ ಆಗಲಿ ಅಂತ ಹಾಕ್ಕೊತಿದ್ದೇನೆ. ಇಲ್ಲಿ ಉಪ್ಪು ಖಾರ ಏನೇ ಕಡಿಮೆ ಆದರೂ ಸೇರಿಸ್ಕೋಬೋದು. ಇಲ್ಲಿ ಒಂದು ಸ್ವಲ್ಪ ಉಪ್ಪು ನನಗೆ ಕಡಿಮೆ ಅನ್ನಿಸ್ತಿದೆ, ಅದಕ್ಕೋಸ್ಕರ ನಾನು ಉಪ್ಪನ್ನು ಸೇರಿಸ್ಕೊತಿದ್ದೇನೆ. ಇದು ಅನ್ನದ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಹಪ್ಪಳ, ಒಂದು ಸಣ್ಣ ಪೀಸ್ ಉಪ್ಪಿನಕಾಯಿ ಜೊತೆ ಈ ತರಕಾರಿ ಹುಳಿಯಲ್ಲಿ ಊಟ ಮಾಡಿದ್ರೇ ಆ ರುಚಿನೇ ಬೇರೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇಲ್ಲಿ ಭಾಳ ಸಾರನ್ನೇನು ಕುದಿಸೋದು ಬೇಡ, ಯಾಕಂದರೆ ನಾವೆಲ್ಲ ಮಸಾಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿದಿರುವುದರಿಂದ ಒಂದು ಕುದಿ ಬಂದರೆ ಸಾಕು. ಈಗ ನಮಗೆ ಬೇಕಾದಂಥ ವೆಜಿಟೇಬಲ್ ಹುಳಿ ರೆಡಿಯಾಗಿದೆ ಫ್ರೆಂಡ್ಸ್.